You. Thank you, ma'am. So I saw many people and yeah, it's good organization and I don't know why people do this thing. ಇಲ್ಲಿ ಜಾಗ ಕಮ್ಮಿ ಇದ್ರು ಜನಕ್ಕೆ ಏನು ಕಮ್ಮಿ ಮಾಡಿಲ್ಲ, ಎಲ್ಲದನ್ನು ಕರೆಕ್ಟ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲಾರ್ಗೂ ಎಲ್ಲಾ ವ್ಯವಸ್ಥೆಗಳಿದೆ. ನೋಡಿದ್ದಕ್ಕೆ ನಿಮ್ಮ ಮುಖಾಂತರ ಒಂದು ಇನ್ಸ್ಪಿರೇಷನ್ ಅನ್ನೋದು ಸಿಕ್ತು. ನಮ್ಮ ಜೀವನದಲ್ಲಿ ಏನ್ ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಒಂದು ಸಿಕ್ತು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ವಿಶೇಷವಾಗಿ ನಮ್ಮ ರಾಮಯ್ಯ ಇನ್ಸ್ಟಿಟ್ಯೂಟಿಂದ ಇಷ್ಟು ಜನ ಕಾಲೇಜ್ ವಿದ್ಯಾರ್ಥಿಗಳು ಬಂದಿರೋದು ಭಾಳ ಖುಷಿಯಾಯಿತು. ಸೊ ವಿಶೇಷವಾಗಿ ಇಲ್ಲೊಂದು ನೂತನವಾಗಿ ನಿರ್ಮಾಣ ಆಗ್ತಿರುವಂಥ ಬಿಲ್ಡಿಂಗ್ ಇದು. ಸೊ ಕಂಪ್ಲೀಟ್ಲಿ ನಿರಾಶ್ರಿತರು, ಬೀದಿಯಲ್ಲಿ ಮಲಗು ಅನಾಥರು, ಯಾರು ಊಟ ತಿಂಡಿ ಇಲ್ಲದೆ ನರಳ್ತಾ ಇರ್ತಾರೆ ಅಂಥ ವ್ಯಕ್ತಿಗಳಿಗೆ ಅಂತಲೇ ಆಶ್ರಯ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಯಾವುದೇ ಸರ್ಕಾರದ ಅನುದಾನಗಳನ್ನ ತೊಗೊಂಡು ಮಾಡ್ತಿರೋ ಸಂಸ್ಥೆ ಅಲ್ಲ, ಜೊತೆಗೆ ಸರ್ಕಾರ ಜಾಗವನ್ನು ಕೊಟ್ಟು ಆ ಜಾಗದಲ್ಲಿ ನಾವು ಮಾಡ್ತಿರೋದು ಅಂತಲ್ಲ. ಸೊ ಸಾಕಷ್ಟು ವರ್ಷಗಳಿಂದ ಕಷ್ಟ ಬಿದ್ದು ಜನರ ಹತ್ರ ಒಂದೊಂದು ರೂಪಾಯಿ ಭಿಕ್ಷೆ ಬೇಡಿ ಈ ಲ್ಯಾಂಡನ್ನು ಪರ್ಚೇಸ್ ಮಾಡಿ ಚಾರಿಟಿ ಹೆಸರಿಗೆ ರಿಜಿಸ್ಟರ್ ಮಾಡಿ ಇವತ್ತು ಅನಾಥರು ನಿರ್ಗತಿಕರಿಗೆ ಅಂತ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀವಿ. ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಈ ಸೇವೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಸಾಕಷ್ಟು ಜನ ಊಟ ತಿಂಡಿ ಇಲ್ಲದೆ ನೆರಳಾಡ್ತಾ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಸೊ ಅಂಥ ವ್ಯಕ್ತಿಗಳಿಗೆ ನಾವೇನಾದರೂ ಸಹಾಯ ಮಾಡಬೇಕು ಅಂತ ಅಂದರೆ ಹೊಟ್ಟೆ ತುಂಬಿದವ್ರಿಗೆ ಊಟ ಯಾರು ಬೇಕಾದ್ರೂ ಕೊಡ್ಬೋದು, ಅಷ್ಟಿರೋರಿಗೆ ಊಟ ಕೊಡಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಆಗಿ ಈ ಒಂದು ಸೇವೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಬಂದಿದ್ದೀರಾ ನೀವು ಇವತ್ತು, ಭಾಳ ಖುಷಿ ಆಯಿತು. ಸೊ ಈ ಜಾಗನ ನೋಡಿದಾಗ ತಮ್ಗೆ ಏನು ಅನಿಸ್ತಾ ಇದೆ? ಇದು ಫಸ್ಟ್ ಆಫ್ ಆಲ್ ಭಾಳ ಖುಷಿ ಆಗ್ತಾ ಇದೆ ನಿಮ್ಗೆ ನೋಡಿ ಈ ತರ ಕೆಲಸ ಮಾಡ್ತಾ ಇದ್ರೆ. ಒಂದು ಕಾಂಗ್ರಾಚುಲೇಷನ್ ಹೇಳ್ತೀವಿ ಎಲ್ಲರ ಮುಂದೆ. ಇನ್ನೊಂದು ಸರ್, ನಿಮಗೆ ಏನ್ ಮೋಟಿವೇಶನ್ ಸರ್, ನೀವು ಇದು ಏನಕ್ಕೆ ಮಾಡ್ತಾ ಇದ್ದೀರಾ, ಮತ್ತೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮುಂಚೆ ಹೆಂಗ್ ಮಾಡ್ತೀರಾ, ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ನಿಜವಾಗ್ಲೂ ತುಂಬಾ ಕಷ್ಟ ಈ ಕೆಲಸನ ಆಯ್ಕೆ ಮಾಡ್ಕೊಳ್ಳೋದು. ಜಸ್ಟ್ ಒಂದು ವಿಡಿಯೋ ನೋಡಿ ಡಿಸೈಡ್ ಮಾಡೋದಕ್ಕಾಗಲ್ಲ ಈ ತರ ಕೆಲಸನ ಈಸಿಯಾಗಿ ಮಾಡ್ಬೋದು ಅಂತ. ನಾನು ತುಂಬಾ ಇಷ್ಟಪಡೋದು ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಒಂದು ಆಶೀರ್ವಾದ. ಇವತ್ತು ಇಷ್ಟು ಜನರಿಗೆ ಆಶ್ರಯ ಕೊಡೋದಕ್ಕೆ ನನಗೆ ಶಕ್ತಿ ಬಂದಿದೆ. ಇವತ್ತು ನಮ್ಮ ಆಶ್ರಮದಲ್ಲಿ 165 ಜನ ಬೀದಿಯಲ್ಲಿ ಮಲಗುವಂಥ ಅನಾಥರಿಗೆ ನಾವು ಆಶ್ರಯ ಕೊಟ್ಟಿದ್ದೀವಿ. ಈಗ ನಮಗೆ ಸಾಕಷ್ಟು ಕಾಲ್ಸ್ ಬರುತ್ತೆ, ನಮ್ಮ ತಂದೆ ನೋಡ್ಕೊಳ್ಳಿ, ನಮ್ಮ ತಾಯಿ ನೋಡ್ಕೊಳ್ಳಿ, 10,000 ಕೊಡ್ತೀನಿ, 20,000 ಕೊಡ್ತೀನಿ ಅಂತ. ತಂದೆ ತಾಯಿ ಮಕ್ಕಳಿಗೆ ಎಷ್ಟು ಕಷ್ಟಪಟ್ಟು ಓದಿಸಿರ್ತಾರೆ. ಈಗ ನಿಮ್ಮ ತಂದೆ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಓದಿಸಿದ್ದಾರೆ, ಸಾಲ ಮಾಡಿದ್ದಾರೆ, ಬಡ್ಡಿ ಕಟ್ಟಿದ್ದಾರೆ, ನಾನಾ ರೀತಿಯಲ್ಲಿ ನಿಮಗೆ ಕಷ್ಟಪಟ್ಟು ಈ ಒಂದು ಎಜುಕೇಷನ್ನ ಕೊಡಿಸಿ ಈ ಮಟ್ಟಕ್ಕೆ ನಿಮ್ಮನ್ನು ತಂದಿಟ್ಟಿದ್ದಾರೆ. ಕೊನೆಯದಾಗಿ ಅವ್ರನ್ನ ಆಶ್ರಮಕ್ಕೆ ಸೇರಿಸೋದು ಎಷ್ಟು ಮಟ್ಟಕ್ಕೆ ಸರಿ ಅಲ್ವಾ? ಸೊ ಅಂಥವ್ರಿಗೆ ನಾವು ಪ್ರಚೋದನೆ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ತಂದೆ ತಾಯಿನ ರಸ್ತೆಗೆ ತಂದು ಬಿಡುವಂಥ ವ್ಯಕ್ತಿಗಳಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ. ಯಾರು ಅನಾಥರಾಗಿರ್ತಾರೆ, ಯಾರು ನಿರ್ಗತಿಕರಾಗಿರ್ತಾರೆ, ಯಾರು ಒಂದು ತುತ್ತು ಅನ್ನ ಇಲ್ಲದೆ ಒದ್ದಾಡ್ತಿರ್ತಾರೆ ಅಂಥವ್ರಿಗೆ ಆಶ್ರಯ ಕೊಡಬೇಕು ಅಂತೇಳಿ ನೀವು ಕೇಳಿದ್ರೆ ಇದಕ್ಕೆ ಸ್ಫೂರ್ತಿ ಯಾರು ಅಂತ ನನಗೆ ನಿಜವಾಗ್ಲೂ ಸ್ಫೂರ್ತಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರು. ಅದರ ನಂತರ ನೀವು ಕೇಳೇ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಗಳು, ಆಟೋ ರಾಜ ಅಂತ ಹೇಳ್ಬಿಟ್ಟು. ಸೊ ಆಟೋ ರಾಜ ಅವರು ನನ್ನ ಬೆನ್ನೆಲುಬು. ಅವರಿಂದ ಇವತ್ತು ಏನಾದರೂ ಒಂದು ಸೇವೆ ಮಾಡ್ತಾ ಇದ್ದೀನಿ ಅಂದರೆ ಅವ್ರು ಕೊಟ್ಟಂಥ ದಾರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ ಸರ್. ಇದು ನಾನು ಇವಾಗ ನಾವು ಸ್ಟೂಡೆಂಟ್ಸು ನಾವೆಲ್ಲ ಕಡೆ ಓಡಾಡ್ತಾ ಇರ್ತೀವಿ, ಸುತ್ತಾಡ್ತಾ ಇರ್ತೀವಿ. ನಾವು ಜನನ ನೋಡ್ತೀವಿ. ಇವಾಗ ಕೆಲವರು ರಸ್ತೆಯಲ್ಲೇ ಕೂತಿರ್ತಾರೆ, ಓಲ್ಡ್ ಏಜ್ ಆಗೋಗಿರುತ್ತೆ, ಅವ್ರಿಗೇನು ಕೆಲಸ ಮಾಡೋಕ್ಕಾಗಲ್ಲ. ನಮಗೂ ಮನ್ಸಲ್ಲಿ ಅನ್ಸುತ್ತೆ ಏನೋ ಒಂದು ಮಾಡ್ಕೊಡೋಣ, ಒಂದೊತ್ತು ಊಟ ಏನಾದರೂ ನಮ್ಮ ಕೈಲಿ ಆದಷ್ಟು ಕೊಟ್ಬಿಡ್ತೀವಿ. ಆದರೆ ನಮ್ಮ ಹತ್ರ ಏನು ಅಂದರೆ ನಾವು ದುಡಿತಾ ಇಲ್ಲ. ಇವಾಗ ಮನೇಲೂ ಕೇಳೋಕ್ಕೆ ಸ್ವಲ್ಪ ಇದಾಗುತ್ತೆ. ನಮ್ಗೆ ಆದಷ್ಟು ಮಾಡ್ತೀವಿ, ಆದರೆ ಆಮೇಲೆ ಏನು ಮಾಡೋಕ್ಕಾಗಲ್ಲ. ಆದರೆ ನೋಡಿದ್ರೆ ತುಂಬ ಬೇಜಾರಾಗುತ್ತೆ, ನೋವಾಗುತ್ತೆ ಮನಸ್ಸಿಗೆ. ನೀವು ಸ್ಟಾರ್ಟ್ ಮಾಡಿದಾಗ, ನೀವು ಇವಾಗ ಟ್ಯಾಕ್ಸಿ ಡ್ರೈವರು, ನೀವು ನೋಡ್ತಾ ಇದ್ರಿ ಜನನ ಹೆಂಗಿದ್ದಾರೆ ಅಂತ, ಅದು ಒಂದು ಹೆಜ್ಜೆ ಇಡಬೇಕಲ್ಲ, ಮೊದಲನೇ ಹೆಜ್ಜೆ ಇಡಬೇಕಲ್ಲ. ಏನಾದರೂ ಅದಕ್ಕೆ ಮೊದಲನೇ ಹೆಜ್ಜೆ ಇಡೋದಕ್ಕೆ ಕಾರಣನೇ ಅವಮಾನ ಸರ್. ಪ್ರತಿಯೊಬ್ಬ ಮನುಷ್ಯನಿಗೆ ಅವಮಾನ ಆದಾಗ್ಲೇ ಅವನೇನಾದರೂ ಒಂದು ಆಗೋದಕ್ಕೆ ಸಾಧ್ಯ. ನಿಮ್ಮನ್ನು ಎಲ್ಲರೂ ಒಳ್ಳೆಯವರು ಅಂತ ಹೇಳಿದ್ರೆ ನಿಮ್ಗೊಂದು ದೇವಸ್ಥಾನ ಕಟ್ಟಬೇಕಾಗತ್ತೆ. ಸೊ ಯಾರು ನಿಮ್ಮನ್ನು ಒಳ್ಳೆಯವರು ಅನ್ನಬಾರ್ದು. ಕೆಟ್ಟವ್ರು ಅಂತ ಹೇಳಿದಾಗಲೇ ನಿಮ್ಗೊಂದು ಹುಮ್ಮಸ್ ಬರುತ್ತೆ, ನಾನು ಇವ್ರ ಮುಂದೆ ಏನಾದರೂ ಮಾಡಿ ತೋರಿಸ್ಬೇಕಂತ ಅನಿಸುತ್ತೆ. ಸೊ ನಾನು ನಿಮ್ಮ ಥರನೇ ಯೋಚನೆ ಮಾಡ್ತಾ ಇದ್ದೆ, ನಂಗೆ ಎಲ್ಲರೂ ಸಪೋರ್ಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಅವ್ರ ಹತ್ರ ಹೋಗಿ ಕೇಳಿದ್ರೆ ಏನಾದ್ರು ಹೆಲ್ಪ್ ಮಾಡ್ತಾರೆ ಅಂತ. ನಾನು ಹೋಗಿ ದೊಡ್ಡವ್ರ ಹತ್ರ ಎಲ್ಲ ಒಂದು 10-20 ಜನ ಕೂತಿರೋ ಜಾಗದಲ್ಲಿ ಹೋಗಿ ಕೇಳಿದೆ, ಸರ್ ಈ ಥರದ್ದೊಂದು ಸೋಷಿಯಲ್ ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಯಾರೋ ನಿರ್ಗತಿಕರನ್ನ ಕರ್ಕೊಂಡು ಬರ್ಬೇಕು ಅನ್ಕೊಂಡಿದ್ದೀನಿ. ಅವಾಗ ಅವ್ರು ಮಾಡಿದ ಮೊದಲನೇ ಕೆಲಸ ಏನಂದರೆ ಅವಮಾನ. ಯಾವ ರೀತಿ ಗೊತ್ತಾ? ಫಸ್ಟ್ ನೀವೇನು ಕೆಲಸ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಏನು ಹೇಳಿದ್ರಂದರೆ, ಫಸ್ಟ್ ನಿಮ್ಮ ಅಪ್ಪ ಅಮ್ಮಂಗೆ ಅನ್ನ ಹಾಕು, ಆಮೇಲೆ ಊರವ್ರಿಗೆ ಅನ್ನ ಹಾಕೋದು ಯೋಚನೆ ಮಾಡುವಂತೆ ಅಂತ. ಸೊ ನನಗೆ ಅವತ್ತು ಅನ್ನಿಸ್ತು, ನಾನು ಅವತ್ತೇ ಡಿಸೈಡ್ ಮಾಡಿ, ಸರ್ ಯಾರು ದೊಡ್ಡವ್ರ ಹತ್ರ ನಾನು ಹೋಗಬಾರ್ದು, ನನ್ನ ಕೈಲಾಗಿದ್ದನ್ನ ನಾನು ಮಾಡಬೇಕು. ನನಗೆ ಭಗವಂತ ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂದರೆ ದೇವ್ರು ನಾನು ಹುಡ್ಕೊಂಬಂದು ಹೆಲ್ಪ್ ಮಾಡ್ತಾರೆ. ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಹುಡುಕೊಂಡು ಬರುತ್ತೆ ಸರ್. ಇವತ್ತು ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ ಅಂದರೆ ಭಗವಂತ ಕಳಿಸಿದ್ದಾನೆ ಅಲ್ವಾ? ನಾನು ಬನ್ನಿ ಸರ್ ಅಂತ ಹೇಳಲಿಲ್ಲ, ಬಟ್ ದೇವ್ರು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದರು. ಸೊ ಅದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಈ ವಿಷಯನ ಇನ್ನೊಂದು 4 ಜನಕ್ಕೆ ನೀವು ಹೇಳ್ತೀರಾ, ಆ 4 ಜನ ಇಲ್ಲಿಗೆ ಬರ್ತಾರೆ, ಅವ್ರ ಕೈಲಾಗಿ ಸಹಾಯ ಮಾಡ್ತಾರೆ. ಅದರಿಂದನೇ ಈ ಸಂಸ್ಥೆ ನಡೀತಾ ಇದೆ ಸರ್. ಸೊ ಯಾರು ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಬಟ್
ನಾನೇನು ಹೇಳ್ತೀನಿ ಅಂದರೆ ಈ ಥರದ ಕೆಲಸ ಮಾಡಿದಾಗ ದೇವ್ರಿಗೆ ತುಂಬ ಹತ್ರ ಆಗ್ತೀವಿ ಸರ್. ಯಾರಾದರೂ ಒಬ್ರು ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ದೇವ್ರು ಚೆನ್ನಾಗಿಡ್ಲಿ ಅಂದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದೇ ನಿಮ್ಮ ಒಂದು 10 ಜನ ಫ್ರೆಂಡ್ಸ್ ಇರ್ತಾರೆ, ಒಂದು 10 ಜನ ಏನು ಗುರು ಇವತ್ತು ಯಾವುದೋ ಹೋಟ್ಲಿಗೆ ಕರ್ಕೊಂಬಂದ್ರೆ ಟೇಸ್ಟೇ ಚೆನ್ನಾಗಿ ಮಾಡಿಲ್ಲ, ಅವ್ನು ಯಾರೋ ಸಪ್ಲೈ ಸರಿಯಾಗಿ ಮಾಡಿಲ್ಲ ಅಂದಾಗ ನಿಮ್ಮ ಮನ್ಸಿಗೆ ಎಷ್ಟು ನೋವಾಗುತ್ತೆ. ನೀವು ಎಷ್ಟು ಖರ್ಚು ಮಾಡಿರ್ತೀರ ಅಲ್ಲಿ? ಅದೇ ನಾವು ದುಡ್ಡು ವೇಸ್ಟ್ ಆದಂಗೆ 10,000 20,000 ವೇಸ್ಟ್ ಮಾಡಿರ್ತೀರಾ. ಬಟ್ ಆ ಮಾತಿಂದ ನಿಮ್ಗೆ ಅರ್ಟ್ ಆಗುತ್ತೆ, ಯಾಕಂದ್ರೆ 20,000 ಖರ್ಚು ಮಾಡಿ ಈ ಮಾತು ಕೇಳಬೇಕು ಅಂತ. ಅದೇ 10,000 ರೂಪಾಯಿ ನೀವು 100 ಜನಕ್ಕೆ ಸಹಾಯ ಮಾಡಿ, ಆ 100 ಜನದಲ್ಲಿ 50 ಜನರ ಆಶೀರ್ವಾದ ನಿಮಗೆ ಸಿಗುತ್ತೆ. ಸೊ ದೇವಸ್ಥಾನಕ್ಕೆ ಹೋಗಿ ನೀವು ದೇವ್ರಿಗೆ ಅಭಿಷೇಕ ಮಾಡಿ, ಪುಣ್ಯಕ್ಷೇತ್ರಕ್ಕೆ ಹೋಗಿ ನೀವು ದೇವರೇ ಒಳ್ಳೇದು ಮಾಡಪ್ಪ ಅಂತ ಸುತ್ತೋದ್ರ ಬದಲು ಈ ರೀತಿ ಸಹಾಯ ಮಾಡಿದ್ರೆ ದೇವ್ರುಗಳು ನಿಮಗೆ ಬಂದು ನೀವು ನಿಂತಿರೋ ಜಾಗದಲ್ಲಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಇದು ನನ್ನ ನಂಬಿಕೆ. ಥ್ಯಾಂಕ್ ಯು ಸರ್. ಈ ಟ್ರಸ್ಟಿನ ಮುಖಾಂತರ ನೀವು ಜಾಸ್ತಿ ಜನರಿಗೆ ಹೆಲ್ಪ್ ಮಾಡಿದ್ರಲ್ವಾ, ವಾಟ್ ಇಸ್ ದಟ್ ಒನ್ ಎಕ್ಸ್ಪೀರಿಯನ್ಸ್ ಯು ವುಡ್ ನೆವರ್ ಫರ್ಗೆಟ್? ಮೇಡಮ್, ಈಗ ತುಂಬ ಜನ ಬರ್ತಾರೆ, ಅನಾಥವಾಗಿ ಸಿಗ್ತಾರೆ, ಸಾಯ್ತಾರೆ. ಅವ್ರ ಕೊನೆ ಆಸೆಗಳನ್ನ ಕೇಳಬೇಕು ನೀವು. ನನ್ನ ಮಗನ್ನ ನೋಡಬೇಕು, ನನ್ನ ಮಗಳನ್ನ ನೋಡಬೇಕು, ನನ್ನ ಮೊಮ್ಮಕ್ಕಳನ್ನ ನೋಡ್ಬೇಕಂತ ಆಸೆ ಆಗುತ್ತೆ. ಬಟ್ ಬೇಜಾರಿನ ಸಂಗತಿ ಏನು ಗೊತ್ತಾ, ಅವ್ರು ಸತ್ತಾಗ್ಲೂ ಅವ್ರನ್ನ ನೋಡೋದಕ್ಕೆ ಬರೋದಿಲ್ಲ. ಮೊನ್ನೆ ನಡೆದಂಥ ಒಂದು ಸಣ್ಣ, ಈ ಥರದ್ದು 1000 ಘಟನೆಗಳಿದೆ. ಮೊನ್ನೆ ನಡೆದಂಥ ಒಂದು ಸಣ್ಣ ಘಟನೆಯನ್ನು ನಿಮಗೆ ಹೇಳ್ತೀನಿ, ಅದನ್ನು ನಿಮ್ಗೆ ಏನು ಅನಿಸುತ್ತೆ ನನಗೆ ಹೇಳಿ. ಸೊ ಒಬ್ರು ತುಳಸಿ ಅಮ್ಮ ಅಂತ 5 ವರ್ಷಗಳಿಂದ ನನಗೆ ರಸ್ತೆಯಲ್ಲಿ ಸಿಗ್ತಾರೆ. ಅವ್ರಿಗೆ ಕಂಪ್ಲೀಟ್ ಆಗಿ ಕಾಲು ಹುಳ ಬಿದ್ದು ಕಂಪ್ಲೀಟ್ ಕಾಲೆಲ್ಲ ಕಂಪ್ಲೀಟ್ ಹೋಗ್ಬಿಟ್ಟಿರುತ್ತೆ. ಸೊ ಅವ್ರನ್ನ ಕರ್ಕೊಂಡು ಬಂದು 5 ವರ್ಷಗಳ ಕಾಲ ನಮ್ಮ ಆಶ್ರಮದಲ್ಲಿ ಆಶ್ರಯ ಕೊಟ್ಟು, ಊಟ ಕೊಟ್ಟು, ಬಟ್ಟೆ ಕೊಟ್ಟು ನೋಡ್ಕೊಳ್ತೀವಿ. ಅವರು ತಾಯಿ ಆಶ್ರಮದಲ್ಲಿ ಇರೋ ವಿಚಾರ ಅವ್ರಿಗೆ ಮಗನಿಗೆ ಗೊತ್ತಿರುತ್ತೆ, ಆದ್ರೂ 5 ವರ್ಷಗಳ ಕಾಲ ಬರೋದಿಲ್ಲ. ಅರ್ಥ ಮಾಡ್ಕೊಂಡ್ರ? 5 ವರ್ಷ ಆದ್ಮೇಲೆ ಅವರ ತಾಯಿ ತೀರೋಗ್ತಾರೆ ಆಶ್ರಮದಲ್ಲಿ. ಆಗ್ಲೂ ಕೂಡ ಅವರ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ, ನಿಮ್ಮ ತಾಯಿ ತೀರೋಗಿದ್ದಾರೆ, ದಯವಿಟ್ಟು ಬನ್ನಿ ಅಂತ. ಜೊತೆಗೆ ಅವರ ಅಂತ್ಯ ಸಂಸ್ಕಾರ ಕೂಡ ನಾನೇ ಮಾಡ್ತೀನಿ. ಯಾವಾಗ ಇದು ನಡೆದಿರೋದು 15 ಡೇಸ್ ಬ್ಯಾಕ್ ನಾನು ಹೇಳ್ತಾ ಇರೋದು. ಸೊ ಅದಾದ 2 ದಿನಕ್ಕೆ ಮಗ ಕಾಲ್ ಮಾಡ್ತಾರೆ. ಮಗ ಅಂದ್ರೆ ಸಂಬಂಧಿಕರು ಅಂತ ಹೇಳ್ತಾರೆ, ಬಟ್ ಅವ್ರ ಮಗ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸರ್ ನಾನು ಈಗ ತಾನೇ ನಾನು ವಿಡಿಯೋ ನೋಡಿದೆ, ನಮ್ಮ ತಾಯಿಯವರು ತೀರೋಗಿರೋದು. ಸೊ ಏನಿಲ್ಲ ಸರ್, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು. ಕೇಳಿ, ಏನು ಕೇಳ್ತೀರಾ? ಅವ್ರು ಕೇಳ್ತಿದ್ದಾರೆ ನನ್ನ ಹತ್ರ, ಸರ್ ನಮ್ಮ ತಾಯಿ ಯಾವ ಟೈಮಿಗೆ ತೀರೋದ್ರು ಹೇಳ್ಬೋದಾ ಅಂತ. ಯಾಕೆ ಅಂತ ಕೇಳಿದೆ. ಸರ್ ಏನಿಲ್ಲ, ಅವ್ರನ್ನ ಸ್ವರ್ಗಕ್ಕೆ ಸೇರಿಸ್ಬೇಕು ಅಂತ. ಬದುಕಿರುವಾಗ ನರಕ ತೋರಿಸಿದ್ದೀರಾ, ಅವ್ರು ಸತ್ತ ಮೇಲೆ ಅವ್ರ ಟೈಮಿಂಗ್ಸ್ ತಿಳ್ಕೊಂಡು ನೀವು ಸ್ವರ್ಗ ಸೇರಿಸ್ತೀರಾ ಅಂದರೆ ನೀವೆಂಥ ಮನಸ್ಥಿತಿಲಿ ಬದುಕ್ತಿದ್ದೀರಾ? ಅದಾದ್ಮೇಲೆ ಅವ್ರು ಕೇಳ್ತಾರೆ, ಸರ್ ನೀವೇನು ಬೇಜಾರು ಮಾಡ್ಕೋಬೇಡಿ, ಅವರ ಅಸ್ಥಿ ಇರುತ್ತಲ್ಲ ಬೂದಿ, ಆ ಬೂದಿನ ಕೊಡಿ ಸರ್, ಅವ್ರ ಆತ್ಮಕ್ಕೆ ಶಾಂತಿ ಸಿಗಂಗೆ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಆ ಕಷ್ಟ ನೀವು ತಗೋಬೇಡಿ ಸರ್, ಆ ಕೆಲಸ ನಾನು ಶ್ರೀರಂಗಪಟ್ಟಣಕ್ಕೆ ಹೋದ್ರೆ 2,000 ರೂಪಾಯಿ ಮುಗಿಯುತ್ತೆ, ಆ ಕೆಲಸನೂ ನಾನೇ ಮಾಡ್ತೀನಿ ಅಂತ. ಸೊ ಯಾಕೆ ಈ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬದುಕಿರುವಾಗ ಅನ್ನ ಹಾಕೋದಕ್ಕೆ ಎಷ್ಟು ಹಿಂದೆ ಮುಂದೆ ನೋಡೋಂಥ ಜನ ಸತ್ತ ಮೇಲೆ ಅವ್ರ ಎದೆ ಮೇಲೆ ಅವ್ರು ತಿಂತಾ ಇದ್ದಿದ್ದು, ಅವರು ಇಷ್ಟಪಡ್ತಾ ಇದ್ದಿದ್ದು ಎಲ್ಲವನ್ನೂ ತೊಗೊಂಡೋಗಿ ಎದೆ ಮೇಲೆ ಇಡ್ತೀವಲ್ಲ, ಅವ್ರು ತಿನ್ನಲ್ಲ ಅಲ್ವಾ? ಬದುಕಿದ್ದಾಗ ನಾವು ಯಾವತ್ತಾದ್ರೂ ಒಂದಿನ ಅಷ್ಟು ಐಟಮ್ಗಳನ್ನ ಇಟ್ಟು ಊಟ ಮಾಡಿಸಿದೀವ ತಂದೆ ತಾಯಿಗೆ? ಮಾಡಿಸಿಲ್ಲ ಅಲ್ವಾ? ಸೊ ಅದನ್ನ ಮಾಡಬೇಕು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಅಣ್ಣ, ನನ್ನ ಹೆಸರು ಸೃಜನ್ ಅಂತ. ಈಗ ನೀವು ಹೇಳಿದ್ರಿ ನೀವೊಬ್ರು ಟ್ಯಾಕ್ಸಿ ಡ್ರೈವರ್ ಅಂತ. ಈಗ ಒಬ್ರು ಟ್ಯಾಕ್ಸಿ ಡ್ರೈವರ್ ಅಂದರೆ ನಮ್ಮ ಕೆಲಸ ನಾವು ಸಾಕಾಯ್ತಪ್ಪ. ಈಗ ಏನಂದರೆ ಒಬ್ಬ ಕಾಮನ್ ಮ್ಯಾನ್ ಏನಂತ ಯೋಚನೆ ಮಾಡ್ತಾನೆ, ನನ್ನ ಕೆಲಸ ಏನಾಯ್ತಪ್ಪ, ನನ್ನ ಫ್ಯಾಮಿಲಿ ನೋಡ್ಕೊಬೇಕು, ನನ್ನ ಪರಿಸ್ಥಿತಿ ಏನೈತೆ ಅದನ್ನ ನೋಡ್ಕೋಬೇಕಂತ ಹೇಳ್ತಾನೆ. ಆದರೆ ನೀವೇನು ಚೂಸ್ ಮಾಡಿದ್ದೀರಾ ಅಂದರೆ 4 ಜನಕ್ಕೆ ಹೆಲ್ಪ್ ಮಾಡಬೇಕು, ಮತ್ತು ರೋಡಲ್ಲಿ ಯಾರು ಇರಲ್ಲ, ಇದು ಏನಪ್ಪ ಊಟ ಇರಲ್ಲ, ಮತ್ತು ಜಾಗ ಇರಲ್ಲ, ಅವ್ರಿಗೆ 4 ಜನ ಹೆಲ್ಪ್ ಮಾಡಬೇಕು ಅಂತ ಬಂತು ನಿಮಗೆ. ಯಾವ್ದಾದ್ರು ಒಂದು ಇನ್ಸಿಡೆಂಟ್ನ ನೀವು ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ, ಏನಕ್ಕೆ ನಿಮ್ಗೆ ಈ ಥರ ಅನಿಸ್ತು ಅಂತ. ಸರ್ ನಾನು ಟ್ಯಾಕ್ಸಿ ಮತ್ತೆ ಇನ್ನೂ ಒಂದು ಕ್ವಶನ್ ಏನಂದ್ರೆ, ನಿಮಗೆ ಗೌರ್ಮೆಂಟ್ ಇಂದ ಏನಾದ್ರು ಸಪೋರ್ಟ್ ಮಾಡ್ತಾ ಇದೆಯಾ, ಸಿಗ್ತಾ ಇದೆಯಾ ಗೌರ್ಮೆಂಟ್ ಇಂದ? ಇಲ್ಲ ಏನು ಸಿಗ್ತಾ ಇಲ್ಲ ಸರ್. ಇದುವರೆಗೂ ಸರ್ಕಾರದಿಂದ ಬಿಡಿ ಅಂದ್ರೆ 500 ರೂಪೀಸ್ ಅಮೌಂಟಿನ ಸಹಾಯ ಕೂಡ ಸಿಕ್ಕಿಲ್ಲ. ಆದ್ರೆ ಜನ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇದು ನಿಜವಾಗ್ಲೂ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ ದೇವರೇ ನಮಗೆ ಸಪೋರ್ಟ್ ಅಂದ್ರೆ ಬೆನ್ನೆಲುಬಾಗಿ ನಿಂತ್ಕೋತಾರೆ ಅಂತ ಹೇಳ್ತಾರಲ್ಲ ಹಾಗೆ. ನೀವು ಹೇಳಿದ್ರಿ ಬರೀ ತೀರ್ಸಿದ್ರೆ ಸಾಕಾಗಲ್ಲ ಸರ್, ಇಲ್ಲಿ ಕಾಮನ್ ಮ್ಯಾನು ಅಂತ ಏನು ಬರಲ್ಲ. ಸೊ ಕಾಮನ್ ಮ್ಯಾನು ಕೂಡ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಈ ಭೂಮಿ ಮೇಲೆ.
ಥ್ಯಾಂಕ್ ಯು ಮ್ಯಾಮ್. So I saw many people, and yeah, it's good organization, and I don't know why people do this thing. So yeah, it's good. And ಅದೇ ಈಗ ಅವ್ರು ಹೇಳ್ತಿದ್ದಾರೆ ಇಷ್ಟು ಜನ ಯಾಕೆ ರೋಡಿಗೆ ಬಂದಿದ್ದಾರೆ ಅಂತ. ಸೊ ಮಕ್ಕಳು ಅಂದರೆ ನಾನು ಆವಾಗಲೇ ಹೇಳ್ತಾ ಇದ್ದೀನಿ, ಬರೀ ಎಜುಕೇಷನ್ನು ದುಡ್ಡು ಆಸ್ತಿ ಅಂತಸ್ತು ಅಷ್ಟೇ ಅಲ್ಲ, ಸಂಸ್ಕಾರ ಬೇಕು. ಸಂಸ್ಕಾರಕ್ಕೆ ಏನು ಹೇಳ್ತಾರೆ ಹಿಂದಿಯಲ್ಲಿ? संस्कार चाहिए. सो सब लोग को संस्कार, सब लोग को बच्चे को संस्कार दे तो आश्रम बनाने का नहीं है. सो जरूरी नहीं, इसलिए मैं बोल रहा हूँ पूरा आदमी अच्छा देखना पड़ेगा घर में. ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ಬಂದಿದ್ದೀವಿ. ಇಲ್ಲಿ ನಾನು ನೋಡಿದ್ದು ಏನಂದರೆ, ಫಸ್ಟು ಎಂಟರ್ ಆಗಿದ ತಕ್ಷಣ ಇದು ತುಂಬ ಚೆನ್ನಾಗಿ ಇವರು ಮೇಂಟೈನ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಅಂದರೆ ವೆಲ್ ಆರ್ಗನೈಸ್ಡ್ ಆಗಿದೆ. ಒಳಗೆ ಬಂದು ನೋಡಿದೆ, ಎಲ್ಲರೂ ಖುಷಿಯಾಗಿದ್ದಾರೆ. ಅವ್ರ ಮುಖದಲ್ಲಿ ಖುಷಿ ಇದೆ, ಯಾರಿಗೂ ಏನು ಬೇಜಾರಿಲ್ಲ, ಅಂದರೆ ದುಃಖದಿಂದ ಯಾರೂ ಇಲ್ಲ. ಆಮೇಲೆ ಎಲ್ಲ ಪರ್ಫೆಕ್ಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಜಾಗ ಸ್ವಲ್ಪ ಕಮ್ಮಿ ಇದ್ರೂ ಇವಾಗ ಹೊಸ ಕಡೆ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ಜಾಗ ಕಮ್ಮಿ ಇದ್ರೂ ಜನಕ್ಕೇನು ಕಮ್ಮಿ ಮಾಡಿಲ್ಲ, ಎಲ್ಲದನ್ನು ಕರೆಕ್ಟಾಗಿ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲರಿಗೂ ಎಲ್ಲ ವ್ಯವಸ್ಥೆಗಳಿದೆ, ಎಲ್ಲರಿಗೂ ಮಲಗಕ್ಕೆ ಜಾಗ ಇದೆ, ಎಲ್ಲರಿಗೂ ತಿನ್ನಕ್ಕೆ ಊಟ ಇದೆ, ಎಲ್ಲರಿಗೂ ಮುಖದಲ್ಲಿ ಒಂದು ಸಂತೋಷ ಇದೆ ಇಲ್ಲಿ. ಆಮೇಲೆ ಅಲ್ಲಿ ಹೋದೆ ಕಿಚನಲ್ಲಿ, ಅಲ್ಲಿ ಒಂದು ದಿನಕ್ಕೆ 500 ಜನಕ್ಕೆ ಊಟ ಆಗ್ತಾ ಇದ್ದಾರೆ. ಅನ್ನದಾನಕ್ಕಿಂತ ಬೇರೆ ಯಾವುದು ಪುಣ್ಯ ಇಲ್ಲ ಅಂತ ಹೇಳ್ತಾರೆ. ಅದು ನಮ್ಮ ಸರ್ ಅವರು ಈ ಎಲ್ಲ ಜನಕ್ಕೂ ಒಂದು ಜೀವನ ಮತ್ತೆ ಅಂದರೆ ಏನು ಮಾಡ್ತಾರೆ, ಜೀವನ ಮತ್ತೆ ಉಳಿಸ್ಕೊಟ್ಟು ಹಂಗೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಇದೇನ ಅಂದರೆ ನಾನು ನಮ್ಮ ಕಡೆ ಎಲ್ಲರ ಕಡೆಯಿಂದ ಅವ್ರಿಗೆ ಒಂದು ಧನ್ಯವಾದಗಳನ್ನು. ಥ್ಯಾಂಕ್ ಯು ಸರ್. ಒಳಗಡೆ ಎಲ್ಲ ನೋಡಿದ್ರಾ? ಎಲ್ಲ ಕಡೆ ನೋಡಿದ್ದೀವಿ. ಎಲ್ಲ ಅಂದರೆ ಎಲ್ಲ ಎಷ್ಟಾಗತ್ತೋ ಅಷ್ಟು ಕರೆಕ್ಟಾಗಿ ಫುಲ್ ಪರ್ಫೆಕ್ಟಾಗಿ ಮಾಡಿದ್ದೀರಾ. ಔಷಧಿ ಕೇಂದ್ರನೂ ಸಖತ್ತಾಗಿ ಮಾಡಿದ್ದಾರೆ, ಅಂದರೆ ತುಂಬ ಚೆನ್ನಾಗಿದೆ, ಆರ್ಗನೈಸ್ಡ್ ಆಗಿದೆ. ಅದನ್ನ ನೋಡಿ ನಮಗೆ ಸ್ವಲ್ಪ ಶಾಕ್ ಆಯಿತು, ಅಂದರೆ ಸಂತೋಷನೂ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬಿಹಾರಿಂದ ಬಂದಿದ್ದಾನೆ, ಅವನಿಗೆ ಕನ್ನಡ ಮಾತಾಡೋಕ್ಕಾಗಲ್ಲ. ಅವನು ನಿಮಗೆ ಕೇಳ್ದ, ಹಾಂ, ನೀವು ಈ ಸಮಾಜಕ್ಕೆ ಏನಾದರೂ ಒಂದು ವಿಷಯ ಅಂದರೆ ಒಂದು ಮೆಸೇಜ್ ಕೊಡಬೇಕು ಅಂತಂದರೆ ಅದನ್ನ ಏನಂತ ಕೊಡ್ತೀರಾ ಅಂತ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರಣ, ಯಾವುದೇ ಕಾರಣಕ್ಕೂ ಕೊನೆಯ ಕ್ಷಣಗಳಲ್ಲಿ ತಂದೆ ತಾಯಿನ ಯಾವುದೇ ಕಾರಣಕ್ಕೂ ಆಚೆ ಹಾಕ್ಬಾರ್ದಣ. ಅವಾಗ ಅನಾಥಾಶ್ರಮಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ನಿಜವಾಗ್ಲೂ ಈ ಥರದ ಅನಾಥಾಶ್ರಮಗಳು ಇವಾಗ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ಬೆಂಗಳೂರಲ್ಲೇ 3-4 ಸಾವಿರ ಆಶ್ರಮಗಳಿದೆಯಂತೆ. ಸೊ ಮಕ್ಕಳು ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡು ಸಂಸ್ಕಾರವಂತರಾಗಿ, ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ಈ ಥರ ಆಶ್ರಮಗಳು ಇರಲ್ಲ. ಸೊ ಆಶ್ರಮಗಳು ಈ ಕರ್ನಾಟಕದಲ್ಲಿ ಎಲ್ಲೂ ಇರಬಾರ್ದು. ಆ ಥರದೊಂದು ರಾಜ್ಯ ನಮ್ಮ ರಾಜ್ಯ ಆಗಬೇಕು ಅನ್ನೋದು ನನ್ನ ಆಸೆ. वो बोल रहे हैं कि अभी उनका मैसेज है कि अभी जो कर्नाटका में है सारे ये आश्रम सभी क्यों हैं, क्योंकि लोग अपने माँ बाप को छोड़ देते हैं रास्ते पे, कहीं पे छोड़ देते हैं. तो ये कह रहे हैं कि वो नहीं करना चाहिए. बच्चे अपने माँ बाप का ध्यान रखना चाहिए. जो भी है, जो भी रिलेटिव्स हैं, सभी है एक दूसरे को हेल्प करके रहना चाहिए. अगर उनका ये कहना कि कर्नाटका से ये आश्रम को ही निकालना चाहिए, आश्रम ही का ज़रूरत ही नहीं पड़ना चाहिए, क्योंकि सारे अपने अपने घर में खुश रहे. ಸೊ ಯಾಕೆಂದರೆ ಆಶ್ರಮಗಳು ಮಾಡೋದು ಉದ್ದೇಶ ಹಣ ಮಾಡಬೇಕು, ಹೆಸರು ಮಾಡಬೇಕು ಅಲ್ಲ. ಹೌದು, ಮನುಷ್ಯನ ಕಷ್ಟ ಇದೆ, ಅದಕ್ಕೆ ಆಶ್ರಮ ಮಾಡ್ತಾ ಇದೀವಿ ಅಷ್ಟೇ. ನೋಡಿದ್ದಕ್ಕೆ ನಿಮ್ಮ ಮುಖಾಂತರ ಒಂದು ಇನ್ಸ್ಪಿರೇಷನ್ ಅನ್ನೋದು ಸಿಕ್ತು. ನಮ್ಮ ಜೀವನದಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಒಂದು ಸಿಕ್ತು. ಜೀವನ ಅಂದರೆ ಬರೀ ನಾವು ಸಂತೋಷ ಇರೋದಲ್ಲ, ಬೇರೆಯವ್ರಿಗೂ ಹೆಲ್ಪ್ ಮಾಡೋದು, ನಮ್ಮ ಮುಖಾಂತರ ಬೇರೆಯವ್ರು ಚೆನ್ನಾಗಿದ್ರು ನಾವು ಚೆನ್ನಾಗಿದ್ದಂಗೆ ಅಂತ ಗೊತ್ತಾಯಿತು. ಸೊ ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿ ಅನ್ನಿಸ್ತು, ನೆಮ್ಮದಿ ಇದೆ ಇಲ್ಲಿ ಬಂದರೆ. ಥ್ಯಾಂಕ್ ಯು ಮೇಡಮ್. ಒಳಗಡೆ ಎಲ್ಲ ನೋಡಿದ್ರಲ್ಲ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಯೂತ್ಸ್ಗೆ? ಈಗ ತುಂಬ ಜನ ಬ್ಯಾಡ್ ಹ್ಯಾಬಿಟ್ಗೆ ಅಡಿಕ್ಟ್ ಆಗಿರ್ತಾರೆ, ಮೋಜು ಮಸ್ತಿ ಮಾಡ್ತಾರೆ, ಅಥವಾ ಎಲ್ಲ ಮಾಡಬಾರ್ದಂತ ಅಲ್ಲ. ಸೊ ಅದನ್ನೆಲ್ಲ ಬಿಟ್ಟು ಒಂದಷ್ಟು ಒಳ್ಳೆಯವ್ರಾಗಬೇಕಂತ ನಾನು ಹೇಳ್ತೀನಿ. ಜೊತೆಗೆ ಅಂಥವ್ರು ದುಡ್ಡನ್ನ ವೇಸ್ಟ್ ಮಾಡ್ತಿರೋಂಥವ್ರು, ದುರ್ಚಟಗಳಿಗೆ ದಾಸರಾಗಿರೋಂಥವ್ರು, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ದುಡ್ಡನ್ನ ವೇಸ್ಟ್ ಮಾಡ್ತಿರೋರು ಅವರೆಲ್ಲ ಬರೀ ಅದ್ರ ಕಡೆನೇ ಅಲ್ಲ, ಸ್ವಲ್ಪ ಈ ಕಡೆ ಹೆಲ್ಪ್ ಮಾಡಿದ್ರು ನಿಮಗೂ ಒಂದು ಹ್ಯಾಪಿನೆಸ್ ಅನ್ನೋದು ಸಿಗುತ್ತೆ, ನೆಮ್ಮದಿ ಅನ್ನೋದು ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.